ಮುಂದೆ ಹೋಗೋಣ. ಸೊ ಈಗ ರಾಜಕುಮಾರರನ್ನ ಕುರಿತು ಮೊದಲ ಮಾತನ್ನಾಡಿದ್ದಾರೆ ಪಂಡಿತರು. ಈಗ ಅವರನ್ನ ಆಕರ್ಷಣೆ ಮಾಡುದು ಹೇಗೆ, ಇದ್ರ ಬಗ್ಗೆ ಚಿಂತನೆ ಮಾಡುತ್ತಿದ್ದಾರೆ. ಆಗ ಈ ಮಾತನ್ನ ಹೇಳ್ತಾರೆ. ತದ್ಭವತಾಂ ವಿನೋದಾಯ ಕಾಕ ಕೂರ್ಮಾದೀನಾಂ ವಿಚಿತ್ರಾಂ ಕಥಾಂ ಕಥಯಿಷ್ಯಾಮಿ ಕಥಯಾಮಿ ರಾಜಪುತ್ರೈಹಿ ಉಕ್ತಂ ಆರ್ಯ ಕಥ್ಯತಾಂ. ಈ ಮೂರು ರಾಜಕುಮಾರರು ಬಾಲಿಶ ಪ್ರವೃತ್ತಿಯನ್ನೇ ಹೊಂದಿರ್ತಾರೆ. ಬಾಲಸ್ತಾವತ್ ಕ್ರೀಡಾಸಕ್ತ, ಮಕ್ಕಳ ಸ್ವಾಭಾವಿಕವಾದಂತಹ ಅಭಿರುಚಿ ಕ್ರೀಡೆ, ಕಥೆ, ಇವುಗಳು ಮನೋರಂಜನೆ. ಈಗ ಇವರು ಪಂಡಿತರು ಒಂದು ಮಾತನ್ನ ಹೇಳ್ತಾರೆ. ತದ್ಭವತಾಂ ವಿನೋದಾಯ, ನಿಮ್ಮ ಸಂತೋಷಕ್ಕೋಸ್ಕರ, ಆನಂದಕ್ಕೋಸ್ಕರ ಕಾಕ ಕೂರ್ಮಾದೀನಾಂ ವಿಚಿತ್ರಾಂ ಕಥಾಂ ಕಥಯಿಷ್ಯಾಮಿ, ಕಾಗೆ ಮತ್ತು ಆಮೆ ಮುಂತಾದವುಗಳ ಒಂದು ರೋಚಕವಾದಂತಹ ಕಥೆಯನ್ನೇ ಹೇಳ್ತೇನೆ ಅಂತ ಆ ಪಂಡಿತರು ಹೇಳ್ತಾರೆ. ರಾಜಪುತ್ರೈಹಿ ಉಕ್ತಂ ಆರ್ಯ ಕಥ್ಯತಾಂ ವಿಷ್ಣು ಶರ್ಮಾ ಉವಾಚ. ಶೃಣು ಸಂಪ್ರತಿ ಮಿತ್ರಲಾಭ ಪ್ರಸ್ತೂಯತೆ ಯಸ್ಯ ಅಯಂ ಆದ್ಯಃ ಶ್ಲೋಕ. ರಾಜಪುತ್ರರೆಲ್ಲರೂ ಕೂಡ ಸಂತೋಷ ಪಡ್ತಾರೆ. ಓ, ಕಥೆ ಇದೆಯಾ ಅಂತ ಹೇಳಿ, ಆಯ್ತು ಕಥೆ ಕೇಳ್ತೇವೆ ನಾವು, ನೀವು ಹೇಳಿ ಅಂತ ಹೇಳ್ತಾರೆ. ಆರ್ಯ ಕಥ್ಯತಾಂ ವಿಷ್ಣು ಶರ್ಮಾ ಉವಾಚ. ಶೃಣು ಸಂಪ್ರತಿ ಮಿತ್ರಲಾಭ ಪ್ರಸ್ತೂಯತೆ. ಈಗ ನಾನು ಮಿತ್ರಲಾಭವನ್ನ ಹೇಳ್ತೀನಿ, ಗಮನ ಇಟ್ಟು ಕೇಳಿ ಅಂತೇಳಿ ಅದರ ಮೊದಲ ಶ್ಲೋಕವನ್ನ ಹೇಳ್ತಾರೆ. ಈ ಮೊದಲ ಶ್ಲೋಕವು ಕೂಡ ತುಂಬಾ ಅರ್ಥವತ್ತವಾದಂತಹ ಶ್ಲೋಕ. ಇದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಅಸಾಧನಾ ವಿತ್ತಹೀನಾಃ ಬುದ್ಧಿಮಂತಃ ಸುಹೃತ್ತಮಾಃ ಸಾಧಯಂತಿ ಆಶು ಕಾರ್ಯಾಣಿ ಕಾಕಕೂರ್ಮ ಮೃಗಾಕುವತ್. ಅಸಾಧನಾಃ ವಿತ್ತಹೀನಾಃ ಬುದ್ಧಿಮಂತಃ ಸುಹೃತ್ತಮಾಃ. ಸುಹೃತ್ತಮಾಃ ಅಂದ್ರೆ ಫ್ರೆಂಡ್ಸ್ ಅಂತ ಅರ್ಥ. ಕೆಲವೊಬ್ರು ಫ್ರೆಂಡ್ಸ್ ಇದ್ದಾರೆ, ಅವರು ಅಸಾಧನಾಃ, ಅವ್ರಿಗೆ ಯಾವುದೇ ರೀತಿಯ ಸಾಧನೆಗಳಿಲ್ಲ, ಯಾವುದೇ ಸಪೋರ್ಟ್ ಇಲ್ಲ, ಯಾವುದೂ ಇಲ್ಲ ಅವರಿಗೆ, ಆದ್ರೆ ಅವರೆಲ್ಲರೂ ಮಿತ್ರರಾಗಿದ್ದಾರೆ. ವಿತ್ತಹೀನಾಃ, ಹಣ ಇಲ್ಲ ಅವ್ರ ಹತ್ರ, ಹಣ ಇಲ್ಲ, ಐಷಾರಾಮಿ ಜೀವನ ಇಲ್ಲ, ಆರ್ಥಿಕವಾದಂತಹ ಅಥವಾ ಸಾಮಾಜಿಕವಾದಂತಹ ಬಲ ಬೆಂಬಲ ಇಲ್ಲ. ಆದ್ರೆ ಇವರ ಮಿತ್ರತ್ವ ಅನ್ನುವಂಥದ್ದು ಒಂದು ದೊಡ್ಡ ಶಕ್ತಿ. ಇವರ ಮಿತ್ರತ್ವ ಮತ್ತು ಬುದ್ಧಿಮಂತಹ, ಅವರು ಬುದ್ಧಿವಂತರಾಗಿದ್ದಾರೆ, ಸನ್ಮಿತ್ರರಾಗಿದ್ದಾರೆ. ಇವಿಷ್ಟು ಮಾತ್ರ ಅವರಿಗಿರುವಂತಹ ಸಂಪತ್ತು. ಬೌದ್ಧಿಕ ಸಂಪತ್ತು, ಮಿತ್ರತ್ವ ಅನ್ನುವಂತಹ ಸಂಪತ್ತು. ಸಾಧಯಂತಿ ಆಶು ಕಾರ್ಯಾಣಿ. ಆಶು ಅಂದ್ರೆ ಶೀಘ್ರಂ, ಬೇಗ. ಈ ಎರಡು ಸಂಪತ್ತನ್ನ ಇಟ್ಕೊಂಡು, ಬುದ್ಧಿವಂತಿಕೆ ಮತ್ತು ಮಿತ್ರ ಸಂಪತ್ತು, ಈ ಎರಡನ್ನ ಇಟ್ಕೊಂಡು ಅವರು ಬೇಗ ತಮ್ಮ ಕಾರ್ಯವನ್ನ ಸಾಧಿಸ್ಕೊಳ್ತಾರೆ. ಯಾರ್ಯಾರು? ಕಾಕ ಕೂರ್ಮ ಮೃಗ ಹಾಕುವುದು. ಕಾಗೆ, ಕೂರ್ಮ ಆಮೆ, ಮೃಗ. ಮೃಗ ಅನ್ನೋ ಶಬ್ದದಿಂದ ಸಂಸ್ಕೃತದಲ್ಲಿ ಇಲ್ಲಿ ಜಿಂಕೆ ಅನ್ನುವಂತಹ ಅರ್ಥ. ಅನೇಕ ಕಡೆ ಮೃಗ ಅನ್ನುವಂತಹ ಶಬ್ದವನ್ನ ಬೇರೆ ಬೇರೆ ಅರ್ಥಗಳಲ್ಲೂ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಪಶು ಅನ್ನುವಂತಹ ಅರ್ಥದಲ್ಲೂ ಪ್ರಯೋಗ ಮಾಡಿದ್ದಾರೆ. ಮೃಗ ಆಕುವತ್. ಈ ಪ್ರಾಣಿ ಪಕ್ಷಿಗಳು ಹೇಗೆ ಬುದ್ಧಿವಂತಿಕೆಯಿಂದ ತಮ್ಮ ಕಾರ್ಯವನ್ನ ಸಾಧಿಸ್ತವೆ ಅನ್ನುವಂಥದ್ದು ಈ ಶ್ಲೋಕದ ಸಾರಾಂಶ ಮತ್ತು ಇಡೀ ಕಥೆಯ ಕೀ ಪಾಯಿಂಟ್ಸ್ ಅಥವಾ ಮೂಲ ಅಂಶ ಅಂತ ಕರಿಬಹುದು. ರಾಜಪುತ್ರಾಹ ಊಚುಹು ಕಥಂ ಏತತ್. ಆಗ ರಾಜಕುಮಾರರಿಗೆ ಆಶ್ಚರ್ಯ ಆಗುತ್ತೆ. ಹಣನೂ ಇಲ್ಲ, ಇನ್ನು ಯಾವುದೇ ಸಾಮಾಜಿಕ ಬಲ ಬೆಂಬಲ ಇಲ್ಲ,
ಕೇವಲ ಬುದ್ಧಿವಂತಿಕೆ ಮತ್ತು ಮಿತ್ರತ್ವ ಇದರಿಂದ ಹೇಗೆ ಕಾರ್ಯಸಿದ್ಧಿ ಆಗುತ್ತೆ ಅಂತ ಕೇಳ್ತಾರೆ. ಕಥಂ ಏತದ್ ವಿಷ್ಣು ಶರ್ಮಾ ಕಥೆಯಲ್ಲಿ. ಈಗ ಮೊದಲನೆಯ ಕಥೆ ಆರಂಭ ಆಗ್ತಾ ಇದೆ. ಅಸ್ತಿ ಗೋದಾವರಿ ತೀರೆ ಮುಂದೆ ಬರ್ತೇವೆ. ಸೆಕೆಂಡ್. ಅಸ್ತಿ ಗೋದಾವರಿ ತೀರೆ ವಿಶಾಲ ಶಾಲ್ಮರಿ ತರುವು. ಈಗ ಮೊದಲನೇ ಕಥೆ ಆರಂಭ ಆಗ್ತಾ ಇದೆ. ಗೋದಾವರಿ ನದಿಯ ತೀರ ಅಲ್ಲೊಂದು ದೊಡ್ಡ ವೃಕ್ಷ ಇದೆ, ಶಾಲ್ಮಲಿ ವೃಕ್ಷ ಅಂತ ಹೇಳಿ ಒಂದು ವೃಕ್ಷ ಇದೆ. ತತ್ರ ನಾನಾ ದಿಗ್ದೇಶಾತ್ ಆಗತ್ಯ ರಾತ್ರೋ ಪಕ್ಷಿಣಃ ನಿವಸಂತಿ. ಸಾಮಾನ್ಯವಾಗಿ ಪಕ್ಷಿಗಳು ಮರವನ್ನ ಆಶ್ರಯಿಸುತ್ತೆ. ಎಲ್ಲವೂ ಕೂಡ ತಮ್ಮ ಆಹಾರಕ್ಕೋಸ್ಕರ ಬೆಳಗಿನ ಹೊತ್ತು ಬೇರೆ ಬೇರೆ ಪ್ರದೇಶಕ್ಕೆ ಹಾರಿ ಹೋಗ್ತದೆ ಮತ್ತು ಸಂಜೆ ಆಗ್ತಾ ಇದ್ದ ಹಾಗೆ ವಾಪಸ್ ತಮ್ಮ ಮನೆಗೆ ಬಂದು ಸೇರ್ಕೊಳ್ಳುತ್ತೆ. ಮನೆ ಅಂದ್ರೆ ಮರಕ್ಕೆ ಬಂದು ಸೇರ್ಕೊಳ್ಳುತ್ತೆ ಈ ಶಾಲ್ಮಲಿ ವೃಕ್ಷ. ಅಥ ಕದಾಚಿತ್ ಅವಸನ್ನಾಯಾಂ ರಾತ್ರೌ ಅಸ್ತಾಚಲ ಚೂಡಾವಲಂಬಿನಿ ಭಗವತಿ ಕುಮುದಿನಿ ನಾಯಕೆ ಚಂದ್ರಮಸಿ ಲಘುಪತನಕ ನಾಮ ವಾಯಸಃ ಪ್ರಬುದ್ಧ ಕೃತಾಂತಂ ಇವ ದ್ವಿತೀಯಂ ಆಯಾಂತಂ ವ್ಯಾಧಂ ಅಪಶ್ಯ. ಸ್ವಲ್ಪ ವಿಸ್ತಾರವಾದಂತಹ ವಾಕ್ಯ ಇದೆ. ಇದು ಕಥಾಭಾಗ ಆಗಿರೋದ್ರಿಂದ ನೀವು ವಾಕ್ಯಶಃ ಎಲ್ಲವನ್ನೂ ಗಮನಿಸಬೇಕು ಅನ್ನುವಂಥದ್ದು ಅಭಿಪ್ರಾಯ ಅಲ್ಲ. ಆದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ಲೈನ್ ಬೈ ಲೈನ್ ನಾನು ವ್ಯಾಖ್ಯಾನ ಮಾಡ್ತಾ ಇದ್ದೇನೆ ಅಥವಾ ವಿಸ್ತರಣೆ ಮಾಡ್ತಾ ಇದ್ದೇನೆ. ಹೀಗಿದ್ದಾಗ ಒಮ್ಮೆ ಏನಾಯ್ತು, ರಾತ್ರಿ ಎಲ್ಲ ಪಕ್ಷಿಗಳು ಕೂಡ ತಮ್ಮ ನಿವಾಸಕ್ಕೆ ಅಂದ್ರೆ ಆ ಮರಕ್ಕೆ ಬಂದು ಸೇರ್ಕೊಂಡಿತ್ತು. ಸೂರ್ಯ ಅಸ್ತಂಗತನಾದ, ಕತ್ತಲೆ ಆವರಿಸ್ತಾ ಇತ್ತು. ಕತ್ತಲೆ ಆವರಿಸಿದ ನಂತರ ಇಡೀ ರಾತ್ರಿ ಎಲ್ಲ ಪಕ್ಷಿಗಳು ಕೂಡ ನಿದ್ರೆಗೆ ಜಾರಿದ್ವು. ಸಾಮಾನ್ಯವಾಗಿ ಪಕ್ಷಿಗಳು ಸೂರ್ಯೋದಯಕ್ಕೆ ಮುಂಚೆನೆ ಜಾಗೃತವಾಗ್ತವೆ ಮತ್ತು ಅವುಗಳು ಕಾರ್ಯಪ್ರವೃತ್ತವಾಗ್ತವೆ. ಸೂರ್ಯನೊಂದಿಗೆ ಅವುಗಳ ಸಾಕ್ಷಾತ್ ಸಂಬಂಧ ಇರ್ತದೆ. ಸೂರ್ಯ ಮುಳುಗಿದ ನಂತರ ಪಕ್ಷಿಗಳು ಆಹಾರ ಸೇವನೆ ಮಾಡುವಂಥದ್ದು ತುಂಬಾ ಕಡಿಮೆ. ಆಹಾರ ಅಥವಾ ನೀರನ್ನ ಸೇವನೆ ಮಾಡುವಂಥದ್ದು ತುಂಬಾ ಕಡಿಮೆ. ಸೂರ್ಯನ ಉಪಸ್ಥಿತಿಯಲ್ಲಿ ಅಂದ್ರೆ ಬೆಳಗಿನ ಹೊತ್ತು ಅವುಗಳು ತುಂಬಾ ಸಕ್ರಿಯವಾಗಿರ್ತವೆ. ರಾತ್ರಿಯ ಹೊತ್ತು ಅವುಗಳು ನಿಷ್ಕ್ರಿಯವಾಗಿರ್ತವೆ. ಅದರಿಂದ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ, ಲಘುಪತನಕ ನಾಮ ವಾಯಸಃ. ವಾಯಸಃ ಅಂದ್ರೆ ಕಾಗೆ. ಎಲ್ಲ ಪಕ್ಷಿಗಳು ಕೂಡ ನಿದ್ರೆಗೆ ಜಾರಿದಂತಹ ಸಂದರ್ಭದಲ್ಲಿ ಸೂರ್ಯೋದಯಕ್ಕೆ ಮುಂಚೆನೆ ಈ ಕಾಗೆಗೆ ಶಬ್ದ ಕೇಳುತ್ತೆ. ಯಾರೋ ಒಬ್ಬ ವ್ಯಾಧ ಬರ್ತಾ ಇದ್ದಾನೆ ಅನ್ನುವಂತಹ ಸೂಚನೆ ಅದಕ್ಕೆ ಸಿಗ್ತದೆ. ಕಾಗೆಗಳು ಸಾಮಾನ್ಯವಾಗಿ ತುಂಬಾ ಸೂಕ್ಷ್ಮ. ಅದು ಅವುಗಳು ಬುದ್ಧಿವಂತ ಪ್ರಾಣಿ ಅಂತಾನು ಹೇಳಲ್ಪಡ್ತದೆ. ಸಾಮಾನ್ಯ ನೀವು ಹಿಂದಿನ ಕಥೆಯನ್ನ ನೋಡಿದ್ರೆ ಒಂದು ಕಾಗೆ ಅರ್ಧ ತುಂಬಿದಂತಹ ಮಡಕೆಯಲ್ಲಿ ಅರ್ಧ ನೀರು ತುಂಬಿರುತ್ತೆ. ಆಗ ಅದು ಕಲ್ಲನ್ನು ಹಾಕಿ ಆ ನೀರನ್ನ ಮೇಲೆ ತೆಗೆದುಕೊಂಡ್ ಬಂದು ಆ ನೀರನ್ನು ಕುಡಿಯುತ್ತೆ. ಈ ರೀತಿ ಬುದ್ಧಿವಂತ ಕಾಗೆ ಅದು. ಸಾಮಾನ್ಯವಾಗಿ ಕಾಗೆಯಲ್ಲಿ ಬುದ್ಧಿವಂತಿಕೆ ಇರುವಂತದ್ದನ್ನ ಎಲ್ಲರೂ ಗಮನಿಸಬಹುದು. ಹೀಗೆ ಒಂದೊಂದು ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಒಂದೊಂದು ವಿಶಿಷ್ಟವಾದಂತಹ ಗುಣ ಇರುವಂತದ್ದನ್ನ ನಾವು ಗಮನಿಸಿದ್ದೇವೆ. ಇಲ್ಲಿ ಲಘುಪತನಕ ನಾಮ ವಾಯಸಃ. ಈ ಕಾಗೆ ಹೆಸರು ಲಘುಪತನಕ. ಇಲ್ಲಿ ನಾವು ಈ ಹೆಸರುಗಳನ್ನ ಜ್ಞಾಪಕ ಇಟ್ಕೊಳ್ಬೇಕು. ಸಾಧ್ಯ ಆದ್ರೆ ನೀವು ಬರೆದಿಟ್ಕೊಳ್ಳಿ. ನೀವು ಈಗ ಪ್ರಿಂಟ್ಔಟ್ ತೆಗೆಸಿಕೊಂಡು ಅದರಲ್ಲಿ ಒಂದಷ್ಟು ಮಾರ್ಕ್ ಮಾಡ್ಕೊಳ್ಬಹುದು, ಅಥವಾ ನನ್ನ ಕಡೆ ಮತ್ತೊಂದು ಟೆಕ್ಸ್ಟ್ ಇದೆ ಅದನ್ನು ಕೊಡ್ತೇನೆ, ಅದನ್ನು ನೀವು ಜೆರಾಕ್ಸ್ ಮಾಡಿಸ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಬಹುದು. ಅಥವಾ ನೀವು ಯಾವುದೇ
ಮಿತ್ರ ಲಾಭ, ಹಿತೋಪದೇಶ ಮಿತ್ರ ಲಾಭ, ಇದನ್ನ ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಅನೇಕರು ಬರೆದಿದ್ದಾರೆ, ಅದನ್ನು ಖರೀದಿ ಮಾಡಬಹುದು. ಸೊ ಇಲ್ಲಿ ಕಥೆ ಒಂದು ಬುದ್ಧಿವಂತ ಕಾಗೆ, ಅದರ ಹೆಸರು ಲಘುಪತನಕ. ಈ ಲಘುಪತನಕ ಮುಂಜಾವಿನಲ್ಲಿಯೇ ಎಚ್ಚರಗೊಂಡು ಒಬ್ಬ ಬೇಡ ಬರ್ತಾ ಇರೋದನ್ನ ಗಮನಿಸುತ್ತೆ. ತಮ್ ಅವಲೋಕ್ಯ ಅಚಿಂತಯತ್ ಅದ್ಯ ಪ್ರಾತಃ ಏವ ಅನಿಷ್ಟ ದರ್ಶನಂ ಜಾತಂ. ಇವತ್ತು ಬೆಳಗ್ಗೆನೆ ನೋಡಬಾರದನ್ನ ನೋಡಿದ್ದೇನೆ. ನಜಾನೆ ಕಿಂ ಅನಭಿಮತಂ ದರ್ಶಯಿಷ್ಯತಿ. ಸಾಮಾನ್ಯವಾಗಿ ಈ ರೀತಿಯ ಒಂದು ನಂಬಿಕೆ ಇದೆ, ಬೆಳಗ್ಗೆ ನಾವು ಒಳ್ಳೆಯ ವಿಚಾರಗಳನ್ನ ಕೇಳಿ ನೋಡಿ ಎದ್ದರೆ ಆ ದಿನ ಶುಭವಾಗುತ್ತೆ. ಆದ್ದರಿಂದ ಹಿಂದಿನ ಕಾಲದವರು ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಹಾಕೊಳ್ತಾ ಇದ್ರು, ಕೌಸಲ್ಯ ಸುಪ್ರಜಾರಾಮ ಅಂತ ಹೇಳಿ ಸುಪ್ರಭಾತ ಹಾಕೊಳ್ತಾ ಇದ್ರು. ಅಥವಾ ಯಾವ್ದೋ ಒಂದು ನಮ್ಮ ಅಜ್ಜಂದಿರು ಅಜ್ಜಿಯರು ಇವರನ್ನೆಲ್ಲ ಸ್ವಲ್ಪ ಗಮನಿಸಿದ್ರೆ ಅವರು ಬೆಳಗಿನ ಹೊತ್ತು ಈ ರೀತಿಯ ಯಾವ್ದಾದ್ರು ಒಂದು ಒಳ್ಳೆಯ ವಿಚಾರಗಳನ್ನ ಮನನ ಮಾಡುವಂತಹ, ಕೇಳುವಂತಹ ಅಥವಾ ಹೇಳುವಂತಹ ಒಂದು ಪ್ರವೃತ್ತಿಯನ್ನ ಇಟ್ಕೊಳ್ತಾ ಇದ್ರು. ಈ ಕಾಗೆ ಯೋಚನೆ ಮಾಡುತ್ತೆ, ನಾನಿವತ್ತು ವ್ಯಾಧನನ್ನ ಬೇಡನನ್ನ ಬೆಳಗ್ಗೆನೆ ನೋಡಿದ್ದೇನೆ, ಏನು ಅನಿಷ್ಟಕ್ಕಾಗಿದೆಯೋ ನನಗೆ ಗೊತ್ತಿಲ್ಲ ಅನ್ನುವಂತೆ ಆ ದಿನದ ಬಗ್ಗೆ ಕಾಗೆ ಕಳವಳಗೊಳ್ಳುತ್ತೆ, ಚಿಂತಾಕ್ರಾಂತವಾಗುತ್ತೆ. ಇತಿ ಉಕ್ತ್ವಾ ಅನುಸರಣ ಕ್ರಮೇಣ ವ್ಯಾಕುಲ ಚಲಿತ. ಆ ಕಾಗೆ ಆ ವ್ಯಾಧ ಬರುವುದನ್ನೇ ಗಮನಿಸ್ತಾ ಇತ್ತು. ಯತಃ ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿ ನ ಪಂಡಿತಂ. ಶೋಕಸ್ಥಾನ ಸಹಸ್ರಾಣಿ, ಇಲ್ಲಿ ಅನೇಕ ಶ್ಲೋಕಗಳು ಬರ್ತದೆ, ಕಥೆಯು ಬರ್ತದೆ. ಯಾವುದು ಪ್ರಮುಖ ಅಂತ ಹೇಳ್ತೀನೋ ಅದನ್ನ ನೀವು ಗುರುತು ಹಾಕೊಳ್ಳಿ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಸಿದ್ಧತೆ ಮಾಡ್ಕೊಳ್ಳಿ. ಇದನ್ನು ನಾನು ಮತ್ತೆ ಹೇಳುದಿಲ್ಲ. ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಮ ಆವಿಶಂತಿ ನ ಪಂಡಿತ. ಒಬ್ಬ ಜಾಣನಿಗೂ ಮೂರ್ಖನಿಗೂ ಏನು ವ್ಯತ್ಯಾಸ ಅಂದ್ರೆ, ಜಾಣನಾದಂಥವನು ಎಲ್ಲ ಸಂಕಷ್ಟದಲ್ಲೂ ಒಂದು ಸದವಕಾಶವನ್ನು ನೋಡ್ತಾನೆ. He turns the obstacles into opportunities. ಆದ್ರೆ ಮೂರ್ಖನಾದಂಥವನು ಅದನ್ನ ಸಮಸ್ಯೆ ಅಂತಾನೆ ನೋಡ್ತಾನೆ ಬಿಟ್ರೆ, ಅದರಲ್ಲೂ ಒಂದು ಅಂಶ ಇದೆ, ಅದನ್ನ ಪರಿವರ್ತಿಸ್ಕೊಳ್ಬಹುದು, ಐ ಕ್ಯಾನ್ ಟರ್ನ್ ಇಟ್ ಇನ್ ಟು ಮೈ ಅಡ್ವಾಂಟೇಜ್, ಬೆನಿಫಿಟ್, ಈ ತರ ಅವನು ಯೋಚನೆ ಮಾಡುದಿಲ್ಲ. ಸೊ ದ brilliance and the foolishness have got a difference in their approach. ಈಗ ಜ್ವಲಂತ ಉದಾಹರಣೆ ಕೊಡುವುದಾದ್ರೆ, ಕೊರೋನಾ ಸಂದರ್ಭದಲ್ಲಿ ಅನೇಕರು ಸಂಕಷ್ಟವನ್ನು ಅನುಭವಿಸಿದ್ರು. ಆದ್ರೆ ಈ ಕಾಲದಲ್ಲೂ ಕೂಡ ಬುದ್ಧಿವಂತರಾದವರು ಅದನ್ನ ಸಮಯವನ್ನ ಮತ್ತು ರಿಸೋರ್ಸಸ್, ಸಂಪನ್ಮೂಲವನ್ನ ಸದುಪಯೋಗ ಪಡಿಸಿಕೊಂಡು ಯಶಸ್ವಿಗಳು ಆಗಿದ್ದಾರೆ. ಸೊ ದೇರ್ ಇಸ್ ನೋ ಪಾಯಿಂಟ್ ಇನ್ ಕ್ರೈಯಿಂಗ್ ಅಂಡ್ ಲ್ಯಾಮೆಂಟಿಂಗ್ ಅಪಾನ್ ದ ನೆಗೆಟಿವ್ ಸರ್ಕಮ್ಸ್ಟಾನ್ಸಸ್. ವಿ ಹ್ಯಾವ್ ಟು ಥಿಂಕ್ ಆಫ್ ಹೌ ಬೆಸ್ಟ್ ಐ ಕ್ಯಾನ್ ಯುಟಿಲೈಸ್ ಇಟ್. ದಿವಸೇ ದಿವಸೇ ಮೂಢಮಾವಿಶಂತಿ ನ ಪಂಡಿತಂ. ಇಲ್ಲಿ ಪಂಡಿತ ಶಬ್ದವು ಬುದ್ಧಿವಂತ ಅನ್ನುವಂತಹ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅನ್ಯಚ್ಚ ವಿಷಯಿಣಾಂ ಇದಂ ಅವಶ್ಯಂ ಕರ್ತವ್ಯಂ. ಇಲ್ಲಿ ಹಿಂದಿ ಟ್ರಾನ್ಸ್ಲೇಷನ್ ಕೂಡ ಇದೆ. ಇನ್ ಕೇಸ್ ನಿಮ್ಗೆ ಕಷ್ಟ ಆದ್ರೆ ಹಿಂದಿಯಲ್ಲೂ ಕೂಡ ಅನುವಾದವನ್ನು ಒಮ್ಮೆ ನೋಡ್ಕೊಳ್ಳಲಿಕ್ಕೆ ಅದನ್ನು ತೆಗೆದುಕೊಂಡಿದ್ದೇನೆ. ಉತ್ಥಾಯ ಬೋದ್ಧವ್ಯಂ ಮಹದ್ಭ್ಯಃ ಸಮುಪಸ್ಥಿತಂ ಮರಣ ವ್ಯಾಧಿ ಶೋಕಾನಾಂ ಕಿಮದ್ಯ ನಿಪತಿಷ್ಯತಿ. ಉತ್ಥಾಯ ಬೋದ್ಧವ್ಯಂ ಮಹದ್ಭ್ಯಂ
ಉಪಸ್ಥಿತಂ, ಮಹದ್ ಭಯಂ ಉಪಸ್ಥಿತಂ. ಪ್ರತಿದಿನ ಜಾಗೃತವಾದ ನಂತರ ಇವತ್ತಿನ ಸವಾಲುಗಳೇನು ಮತ್ತು ಸಾಧ್ಯತೆಗಳೇನು ಇವುಗಳನ್ನ ನಾವು ನೋಡ್ಬೇಕಾಗುತ್ತೆ. ಮರಣ ವ್ಯಾಧಿ ಶೋಕಾನ ಕಿಮತ್ರ ನಿಪತಿಷ್ಠಿ. ನಾವು ಸಮಸ್ಯೆಗಳು ಮತ್ತು ಸಮಾಧಾನಗಳು, ಸಾಧ್ಯತೆಗಳು ಇವುಗಳನ್ನೆಲ್ಲವನ್ನು ಕೂಡ ಪರಾಮರ್ಶೆ ಮಾಡಬೇಕು ಅಂತ ಹೇಳಿ ಈ ಶ್ಲೋಕ ಹೇಳುತ್ತೆ. ಅಥ ತೇನ ವ್ಯಾಧೇನ ತಂಡುಲಕಣಾನ್ ವಿಕೀರ್ಯ ಜಾಲಂ ವಿಸ್ತೀರ್ಣಂ. ಆ ವ್ಯಾಧ ಬರ್ತಾನೆ, ಈ ಕಾಗೆ ಮರದ ಮೇಲೆ ಕುಳಿತು ಆ ವ್ಯಾಧನ ಆಗಮನವನ್ನೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನೀವು ಇದನ್ನ ಕಲ್ಪನೆ ಮಾಡ್ಕೊಳ್ಬೇಕು, ಮನಸ್ಸಿಗೆ ತಂದ್ಕೊಳ್ಬೇಕು. ಈ ವ್ಯಾಧೇನ ತಂಡುಲ ಕಣಾನ್ ವಿಕೀರ್ಯ ಜಾಲಂ ವಿಸ್ತೀರ್ಣಂ. ಆ ವ್ಯಾಧ ಏನ್ ಮಾಡ್ತಾನೆ, ವ್ಯಾಧ ಅಂದ್ರೆ ಬೇಡ, ಅವನು ಅಕ್ಕಿ ಕಾಳನ್ನ ತಂದಿರ್ತಾನೆ. ಬರ್ಬೇಕಾದ್ರೆ ಅಕ್ಕಿ ಕಾಳನ್ನ ಆ ಮರದ ಕೆಳಭಾಗದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹಾಕ್ತಾನೆ. ಹಾಕಿ ಅದರ ಮೇಲೆ ಒಂದು ಬಲೆಯನ್ನ ಬೀಸಿಟ್ಟಿರ್ತಾನೆ, ಹಾಸಿ ಇಟ್ಟಿರ್ತಾನೆ. ಸಹ ಚ ಪ್ರಚ್ಛನ್ನ ಭೂತ್ವಾ ಸ್ಥಿತಃ. ಅವನು ಈ ಅಕ್ಕಿ ಕಾಳನ್ನ ಹಾಕಿ ಅದರ ಮೇಲೆ ಬಲೆಯನ್ನ ಹಾಕಿ ಅಲ್ಲೇ ಮರದ ಹಿಂದೆ ಅಡಗಿಕೊಂಡು ಕುಳಿತುಕೊಳ್ತಾನೆ. ತಸ್ಮಿನ್ನೇವ ಕಾಲೇ ಚಿತ್ರಗ್ರೀವ ನಾಮ ಕಪೋತರಾಜ ಸಪರಿವಾರ ವಿಯತಿ ವಿಸರ್ಪನ್ ತಾನ್ ತಂಡುಲಕಣಾನ್ ಅವಲೋಕ್ಯ. ಈಗ ಇನ್ನೊಂದು ಪಾತ್ರದ ಪರಿಚಯ ಆಗ್ತಾ ಇದೆ. ಈಗ ಒಟ್ಟು ನಮಗೆ ಪರಿಚಯ ಆಗಿರುವಂತಹ ಪಾತ್ರಗಳು ಯಾವ್ಯಾವುದು? ಒಂದು ಕಾಗೆ, ಲಘುಪತನಕ. ಈ ಹೆಸರು ಜ್ಞಾಪಕ ಇಟ್ಕೊಳ್ಬೇಕು, ಇಲ್ಲಾಂದ್ರೆ ಬರೆದಿಟ್ಕೊಳ್ಳಿ. ಲಘುಪತನಕ ಅನ್ನುವಂತಹ ಕಾಗೆ. ಎರಡನೆಯ ಪಾತ್ರ ವ್ಯಾಧ ಅಥವಾ ಬೇಡ. ಬೇಡನ ಹೆಸರನ್ನ ಕವಿ ಕೊಡ್ಲಿಲ್ಲ ಇಲ್ಲಿ. ಈಗ ಮೂರನೇ ಪಾತ್ರ ಪರಿಚಯ ಆಗ್ತದೆ. ಇದು ಚಿತ್ರಗ್ರೀವ. ಬರೆದಿಟ್ಕೊಳ್ಳಿ. ಚಿತ್ರಗ್ರೀವ ಅನ್ನುವಂಥದ್ದು ಕಪೋತ ಅಥವಾ ಪಾರಿವಾಳ. ಈ ಪಾರಿವಾಳಗಳ ರಾಜ ಅವನು. ಚಿತ್ರಗ್ರೀವ ಅನ್ನುವಂಥದ್ದು ಪಾರಿವಾಳಗಳ ರಾಜ. ಸಾಮಾನ್ಯವಾಗಿ ಪಾರಿವಾಳಗಳು ಒಟ್ಟಿಗೆ ಹಾರಿ ಹೋಗ್ತವೆ. ಗಿಳಿ, ಪಾರಿವಾಳ ಇವೆಲ್ಲ ಒಟ್ಟೊಟ್ಟಿಗೆ ಹಾರಿ ಹೋಗುತ್ತೆ. ಅದರಲ್ಲೂ ಗಿಳಿಗಳು ನೀವು ಗಮನಿಸಿದ್ದೀರೋ ಇಲ್ವೋ, ಸಾಮಾನ್ಯವಾಗಿ ಬೆಳಗ್ಗೆ ಮತ್ತು ಸಂಜೆಯ ಕಾಲ ಗಿಳಿಗಳು ಗುಂಪಾಗಿ ಹಾರಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತವೆ. ಇಲ್ಲಿ ಪಾರಿವಾಳಗಳನ್ನ ಹೇಳ್ತಾ ಇದ್ದಾನೆ. ಚಿತ್ರಗ್ರೀವ ಅನ್ನುವಂಥದ್ದು ಪಾರಿವಾಳಗಳ ರಾಜ. ಸೊ 3 ಪಾತ್ರಗಳ ಪರಿಚಯ ಆಗಿದೆ ಇಷ್ಟೊತ್ತಿಗೆ. ಪಾತ್ರಗಳ ಹೆಸರು ಮತ್ತು ಅವುಗಳ ವಿಚಾರವನ್ನ ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಕಪೋತರಾಜ ಸಪರಿವಾರ ಬಿಯತಿ ವಿಸರ್ಪನ್ ತಾನ್ ತಂಡುಲಕಣಾನ್ ಅವಲೋಕ್ಯ. ಈಗ ಶಾಲ್ಮಲಿ ವೃಕ್ಷ ಇದೆ. ಆ ವೃಕ್ಷದ ಪಕ್ಕದಲ್ಲಿಯೇ ಈ ಬೇಡನು ಅಕ್ಕಿ ಕಾಳನ್ನೆಲ್ಲ ಹಾಕಿದ್ದಾನೆ. ಅದರ ಮೇಲೆ ಒಂದು ಬಲೆಯನ್ನು ಕೂಡ ಹಾಸಿ ಇಟ್ಟಿದ್ದಾನೆ. ಈಗ ಆಕಾಶದಿಂದ ಈ ಎಲ್ಲ ಪಾರಿವಾಳಗಳು ಸಂಚಾರ ಮಾಡ್ತಾ ಇವೆ, ಹಾರಿ ಹೋಗ್ತಾ ಇವೆ. ಹಾರಿ ಹೋಗುವಾಗ ತಾನ್ ತಂಡುಲಕಣಾನ್ ಅವಲೋಕ್ಯ, ಮೇಲಿಂದ ಎಲ್ಲ ಪಾರಿವಾಳಗಳು ಕೂಡ ತಮಗಿಷ್ಟವಾದಂತಹ ಅಕ್ಕಿ ಕಾಳನ್ನು ನೋಡ್ತವೆ. ನೋಡಿದ ನಂತರ ಏನಾಯ್ತು? ತತಃ ಕಪೋತರಾಜ ತಂಡುಲಕಣ ಲುಬ್ಧಾನ್ ಕಪೋತಾನ್ ಪ್ರತಿ ಆಹ. ಆಗ ಕಪೋತರಾಜ ಯಾರು? ಚಿತ್ರಗ್ರೀವ. ಕಪೋತ ಅಂದ್ರೆ ಪಾರಿವಾಳ. ಈ ಚಿತ್ರಗ್ರೀವ ಅನ್ನುವಂತಹ ಪಾರಿವಾಳಗಳ ರಾಜ ಏನ್ ಮಾಡ್ತಾನೆ, ತನ್ನ ಮಿತ್ರರೆಲ್ಲರಿಗೂ ಒಂದು ಮಾತನ್ನೇ ಹೇಳ್ತಾನೆ. ಯಾಕಂದ್ರೆ ಎಲ್ಲ ಪಾರಿವಾಳಗಳು ಕೂಡ ಇಷ್ಟವಾದಂತಹ ಈ ತಂಡುಲ ಕಣವನ್ನು ನೋಡಿದ ಕೂಡಲೇ ಅದನ್ನ ತಿನ್ನಬೇಕು ಅನ್ನುವಂತಹ ಬಯಕೆ ಇರುವುದನ್ನ ಈ ರಾಜ ಗಮನಿಸ್ತಾನೆ. ಕುತಃ ಅತ್ರ ನಿರ್ಜನೇ ವನೆ ತಂಡುಲ ಕಣಾನಾಂ ಸಂಭವ. ಇಲ್ಲಿ ಜನರೇ ಇಲ್ಲ, ಆದ್ರೆ ಅಕ್ಕಿ ಕಾಳು ಇಷ್ಟು ಸುಂದರವಾಗಿ
ಹರಡ್ಕೊಂಡಿದ್ಯಲ್ಲ ಅದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ತನ್ನಿರೂಪ್ಯತಾಂ ತಾವತ್ ಭದ್ರಂ ಇದಂ ನ ಪಶ್ಯಾಮಿ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಈ ಅಕ್ಕಿ ಕಾಳು ಸ್ವಾಭಾವಿಕವಾಗಿ ಇಲ್ಲಿ ಬಿದ್ದಿರೋ ಹಾಗೆ ಕಾಣ್ತಾ ಇಲ್ಲ. ಇದ್ರ ಹಿಂದೆ ಏನೋ ಒಂದು ತಂತ್ರ ಇದೆ, ಅಥವಾ ಯಾರೋ ಒಂದು ಕುತಂತ್ರ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ. ದಯವಿಟ್ಟು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಭದ್ರಮಿದಂ ನ ಪಶ್ಯಾಮಿ. ಭದ್ರಂ ಅಂದ್ರೆ ಇದು ನಮಗೆ ಒಳ್ಳೇದಲ್ಲ ಅಂತ ಮಾತು ಹೇಳ್ತಾರೆ. ಪ್ರಾಯೇಣ ಅನೇನ ತಂಡುಲ ಕಣ ಲೋಭೇನ ಅಸ್ಮಾಭಿ ಅಪಿ ತಥಾ ಭವಿತವ್ಯಂ. ನಾವು ಕೂಡ ಈ ಅಕ್ಕಿ ಕಾಳನ್ನ ನೋಡಿದ ನಂತರ ಸ್ವಲ್ಪ ಜಾಗೃತರಾಗಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ರಾಜ ಚಿತ್ರಗ್ರೀವ ಹೇಳ್ತಾನೆ. ಇಲ್ಲಿ ಒಂದು ಕಥೆಯಲ್ಲಿ ಇನ್ನೊಂದು ಕಥೆ ಹೆಣ್ಕೊಂಡಿರ್ತದೆ, ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಕಂಕಣಸ್ಯತು ಲೋಭೇನ ಮಗ್ನಃ ಪಂಕೇಸು ದುಸ್ತರೆ ವೃದ್ಧ ವ್ಯಾಘ್ರೇಣ ಸಂಪ್ರಾಪ್ತಃ ಪಥಿಕಃ ಸ ಮೃತೋ ಯಥಾ. ಕಂಕಣಸ್ಯತು ಲೋಭೇನ ಮಗ್ನಃ ಪಂಕೇಸು ದುಸ್ತರೆ ವೃದ್ಧ ವ್ಯಾಘ್ರೇಣ ಸಂಪ್ರಾಪ್ತಃ. ಒಂದು ಹುಲಿ, ಆ ಹುಲಿ ಕೆಸರಲ್ಲಿ ಸಿಕ್ಕಾಕೊಂಡಿದೆ. ಆ ಕೆಸರಲ್ಲಿ ಸಿಕ್ಕಾಕೊಂಡಂತಹ ಹುಲಿ ಒಂದು ಚಿನ್ನದ ಬಳೆಯನ್ನ ಇಟ್ಕೊಂಡಿರುತ್ತೆ ತನ್ನ ಕೈಯಲ್ಲಿ. ಆ ಚಿನ್ನದ ಬಳೆಯನ್ನ ನೋಡಿ ಅಲ್ಲಿ ಹೋಗ್ತಾ ಇದ್ದಂತಹ ಒಬ್ಬ ಪಥಿಕ ಅಥವಾ ದಾರಿಹೋಕ, ಆ ದಾರಿಹೋಕನನ್ನ ಆ ಚಿನ್ನದ ಬಳೆಯ ಆಕರ್ಷಣೆಗೆ ಸಿಲುಕಿಸಿಕೊಂಡು ಅವನನ್ನ ಹೇಗೆ ಸಿಕ್ಕಾಕ್ಸ್ಕೊಳ್ಳುತ್ತೋ ಆ ತರ ನಾವು ಸಿಕ್ಕಾಕೊಳ್ಬಾರ್ದು, ಬುದ್ಧಿವಂತಿಕೆಯನ್ನು ಬಳಸಬೇಕು ಅಂತ ಹೇಳುತ್ತೆ. ಯಾರು? ಚಿತ್ರಗ್ರೀವ ಅನ್ನುವಂತಹ ಕಪೋತ ರಾಜ. ಕಪೋತಾಹ ಊಚು ಕಥಂ ಏತತ್ ಸಹ ಅಬ್ರವೀತ್. ಎಲ್ಲ ಕಪೋತಗಳು ಕೇಳುತ್ತೆ, ಹೇಗೆ, ಏನಾಯ್ತು ಅಂತ ಕೇಳಿದಾಗ ಆಗ ಈ ಚಿತ್ರಗ್ರೀವ ಅನ್ನುವಂತಹ ಪಾರಿವಾಳಗಳ ರಾಜ ಆ ಕಥೆಯನ್ನ ಹೇಳ್ತಾನೆ. ಇಲ್ಲಿ ಕಥಾ ಶೈಲಿ ಹೇಗಿದೆ ಅಂದ್ರೆ, ಮೊದಲೇ ಕಥೆಯ ನೀತಿಯನ್ನ ಅಥವಾ ಪ್ರಮುಖವಾದಂತಹ ಕೇಂದ್ರ ಬಿಂದುವನ್ನ ಹೇಳ್ತಾರೆ. ಈಗ ಮುಂದಿನ ಕಥೆಯ ಅಂದ್ರೆ ಎರಡನೇ ಕಥೆಯ ಸಾರಾಂಶ ಈ 5ನೇ ಶ್ಲೋಕ. ಕಥಾ ಸಾರಾಂಶವನ್ನು ಮೊದಲೇ ಹೇಳಿ ತದನಂತರ ಕಥಾ ವಿಸ್ತಾರವನ್ನು ಹೇಳ್ತಾರೆ. ಅಹಂ ಏಕದಾ ದಕ್ಷಿಣಾರಣ್ಯೇ ಚರನ್ ಅಪಶ್ಯಂ ಏಕಃ ವೃದ್ಧ ವ್ಯಾಘ್ರಃ ಸ್ನಾತಃ ಕುಶಹಸ್ತಃ ಸರಸ್ತೀರೆ ಬ್ರೂತೆ. ಈಗ ಚಿತ್ರಗ್ರೀವ ಅನ್ನುವಂತಹ ಪಾರಿವಾಳಗಳ ರಾಜ ಈ ಕಥೆಯನ್ನು ಹೇಳುತ್ತೆ. ಅಹಂ ಏಕದಾ ದಕ್ಷಿಣಾರಣ್ಯೇ ಚರನ್ ಆಸಂ. ನಾನೊಂದ್ಸಲ ದಕ್ಷಿಣಾರಣ್ಯ ಭಾಗದಲ್ಲಿ ಇದ್ದಾಗ, ಸಂಚಾರ ಮಾಡ್ತಾ ಇದ್ದಾಗ, ಏಕಃ ವೃದ್ಧ ವ್ಯಾಘ್ರಃ ಸ್ನಾತಃ, ಒಂದು ವೃದ್ಧ ಮುದಿ ಹುಲಿ ಅದು ಸ್ನಾನ ಮಾಡಿ ಆದ್ಮೇಲೆ ಕುಶಹಸ್ತಃ, ಕುಶ ಅಂದ್ರೆ ದರ್ಬೆ, ಒಂದು ರೀತಿಯ ಹುಲ್ಲು, ಈ ದರ್ಬೆಯನ್ನ ಕೈಯಲ್ಲಿ ಹಿಡ್ಕೊಂಡಿರುತ್ತೆ. ಸರಸ್ತೀರೆ ಬ್ರೂತೆ, ಅದೊಂದು ಕೊಳ, ಆ ಕೊಳದ ತೀರದಲ್ಲಿ ಇದು ವೃದ್ಧ ವ್ಯಾಘ್ರ ಮುದಿ ಹುಲಿ ಕುಶವನ್ನ ಕೈಯಲ್ಲಿ ಇಟ್ಕೊಂಡು ಈ ಮಾತನ್ನ ಹೇಳುತ್ತೆ. ಏನಂತ ಹೇಳುತ್ತೆ ಇಲ್ಲಿ, ವಿಷಯಕ್ಕೆ ಹೋಗ್ಲಿಕ್ಕೆ ಮುಂಚೆ ಮತ್ತೊಂದು ಅಂಶವನ್ನ ನಿಮ್ ಗಮನಕ್ಕೆ ತರ್ತೇನೆ. ಇಲ್ಲಿ ಬರುವಂತಹ ಪಾತ್ರಗಳು ಪಶು ಮತ್ತು ಪಕ್ಷಿಗಳು, ಅವುಗಳು ಕೂಡ ಮಾತನಾಡುತ್ತೆ. ನಾವಿಲ್ಲಿ ಹೇಗೆ ಇವುಗಳು ಮಾತನಾಡುತ್ತೆ ಈ ತರದ ಯೋಚನೆ ಮಾಡಬಾರ್ದು. ಅವುಗಳ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಅದು ಹೇಳುವಂತಹ ವಿಚಾರದ ಬಗ್ಗೆ ಚರ್ಚೆ ಮಾಡ್ಬೇಕೇ ಹೊರತು ಹುಲಿ ಎಲ್ಲಾದ್ರೂ ಮಾತನಾಡುತ್ತಾ
ಅಥವಾ ಪಾರಿವಾಳ ಯಾವ್ದಾದ್ರು ಸಂದರ್ಭದಲ್ಲಿ ಈ ರೀತಿ ಕಥೆ ಹೇಳುತ್ತಾ, ಈ ತರದ್ದು ಯೋಚನೆ ಮಾಡಬಾರ್ದು. ಈಗಲೂ ಕೂಡ ನಾವು ಸಿನಿಮಾ ನೋಡ್ತೇವೆ, ಒಬ್ಬ ಹೀರೋ 100 ಜನರನ್ನ ಹೊಡೆದಾಕ್ತಾನೆ, ಆದ್ರೂ ಕೂಡ ನಾವು ದುಡ್ಡು ಕೊಟ್ಟು ಹೋಗಿ ನೋಡ್ಕೊಂಡ್ ಬರಲ್ವಾ? ಕಥೆಯಲ್ಲಿ ಕಲ್ಪನೆಗೆ ಅವಕಾಶ ಇದ್ದೇ ಇರುತ್ತೆ. ಆ ಕಲ್ಪಿತ ವಸ್ತುವನ್ನ ನಾವು ವ್ಯವಹಾರದ ಜೊತೆ ಜೋಡಿಸಬಾರ್ದು. ಅಲ್ಲಿ ಹೇಳಿರುವಂತಹ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು. ಈ ಕಲ್ಪನೆಯನ್ನ ಅದು ಹೇಗಿದೆಯೋ ಹಾಗೇ ಸ್ವೀಕರಿಸಿದ್ರೆ ಅದೊಂದು ರಸವತ್ತಾಗಿರುತ್ತೆ. ಭೋಹೋ ಭೋಹೋ ಪಾಂಥಾಹ ಇದಂ ಸುವರ್ಣ ಕಂಕಣಂ ಗೃಹ್ಯತಾಂ. ಈ ಹುಲಿ, ಮುದಿ ಹುಲಿ, ಅದು ಸುವರ್ಣ ಕಂಕಣಂ ಗೃಹ್ಯತಾಂ. ಯಾರಾದ್ರೂ ದಾರಿ ಹೋಕರು ದಯವಿಟ್ಟು ಈ ಒಂದು ಚಿನ್ನದ ಬಳೆಯನ್ನ ತೆಗೆದುಕೊಳ್ಳಿ ಅಂತ ಹೇಳಿ. ತತಃ ಲೋಭಾಕೃಷ್ಟೇನ ಕೇನಚಿತ್ ಪಾಂಥೇನ ಆಲೋಚಿತಂ. ಅಲ್ಲಿ ಅನೇಕರು ಹೋಗ್ತಾ ಇದ್ರು, ಬರ್ತಾ ಇದ್ರು, ಆದ್ರೆ ಅವ್ರು ಯಾರು ಈ ಹುಲಿಯ ಮಾತಿಗೆ ಬೆಲೆ ಕೊಡ್ಲಿಲ್ಲ. ಆದ್ರೆ ಒಬ್ಬನಿಗೆ ಸ್ವಲ್ಪ ಆಸೆ ಉಂಟಾಗುತ್ತೆ. ಮೊದಲನೇದಾಗಿ ಇದು ಚಿನ್ನದ ಬೆಳೆ. ಸಾಮಾನ್ಯವಾಗಿ ಚಿನ್ನವು ಎಲ್ಲರಿಗೂ ಆಕರ್ಷಿತವಾದಂತಹ ಒಂದು ವಸ್ತು. ಅದರಲ್ಲಿ ವಿಶೇಷವಾಗಿ ಸ್ತ್ರೀಯರಿಗೆ ಈ ಚಿನ್ನದ ಬಗ್ಗೆ ಒಂದು ರೀತಿಯ ಹೆಚ್ಚಿನ ಆಸಕ್ತಿ ಇರುವಂತದ್ದು ಗಮನಿಸಬಹುದು. ಇಲ್ಲಿ ಒಬ್ಬ ದಾರಿ ಹೋಗ ಈ ಚಿನ್ನದ ಬಳೆಯನ್ನ ನೋಡ್ತಾನೆ, ಅವನ್ಗೆ ಆಸಕ್ತಿ ಉಂಟಾಗುತ್ತೆ. ಕೇನಚಿತ್ ಪಾಂಥೇನ, ಪಾಂಥ ಅಂದ್ರೆ ದಾರಿ ಹೋಗ, ಪಾಂಥೇನ ಆಲೋಚಿತಂ ಭಾಗ್ಯೇನ ಏವ ಏತತ್ ಸಂಭವತಿ. ನನ್ನ ಪುಣ್ಯ ಅಂತಾನೆ ಭಾವಿಸ್ಬೇಕು, ಟುಡೇ ಈಸ್ ಮೈ ಡೇ, ನನಗಿವತ್ತು ಅದೃಷ್ಟ ಒಲಿದು ಬಂದಿದೆ ಅಂತ ಯೋಚಿಸ್ತಾನೆ. ಕಿಂತು ಅಸ್ಮಿನ್ ಆತ್ಮಸಂದೇಹೆ ಪ್ರವೃತ್ತಿ ನ ವಿಧೇಯ. ಒಂದು ಮನಸ್ಸು ಹೇಳುತ್ತೆ ಇವತ್ತು ನಿನಗೆ ಅದೃಷ್ಟ ಕೂಡಿ ಬಂದಿದೆ, ಇನ್ನೊಂದು ಮನಸ್ಸು ಹೇಳುತ್ತೆ ಇಲ್ಲಿ ಯಾಕೋ ಸ್ವಲ್ಪ ಆತಂಕ ಇದೆ, ಆದ್ರಿಂದ ಬೇಡ. ಈ ಎರಡೂ ಮನಸ್ಸು ಒಂದೊಂದು ರೀತಿಯ ವಿಚಾರಗಳನ್ನೇ ಹೇಳ್ತಾ ಇದೆ. ಸಾಮಾನ್ಯವಾಗಿ ದ್ವಂದ್ವ ಉಂಟಾದಾಗ ಮಾಡ್ಬೇಕೋ ಬೇಡವೋ, ಆಫ್ಲೈನ್ ಕ್ಲಾಸ್ಗೆ ಹೋಗ್ಬೇಕೋ ಬೇಡವೋ, ಒಂದು ಮನಸ್ಸು ಹೇಳುತ್ತೆ ಹೋಗೋಣ, ಕ್ಲಾಸಸ್ ಮಿಸ್ ಮಾಡ್ಕೊಳ್ಳೋದು ಬೇಡ, ಇನ್ನೊಂದು ಮನಸ್ಸು ಹೇಳುತ್ತೆ ಮತ್ತ್ಯಾಕೆ ಅಲ್ಲಿವರೆಗೂ ಹೋಗುದು, ಹೇಗೂ ಆನ್ಲೈನ್ ಕ್ಲಾಸಸ್ ಇದೆ, ಮತ್ತ್ಯಾಕೆ ಆಫ್ಲೈನ್ ಹೋಗುದು. ಸೊ ಈ ರೀತಿ ಎರಡೆರಡು ಮನಸ್ಸು ನಮಗೆ ಕೆಲಸ ಮಾಡ್ತಾ ಇರುತ್ತೆ. ಯತಃ ಅನಿಷ್ಟಾದಿಷ್ಟಲಾಭೇಪಿ ನಗತಿರ್ಜಾಯತೆ ಶುಭ ಯತ್ರಾಸ್ತೆ ವಿಷ ಸಂಸರ್ಗಃ ಅಮೃತಂ ತದಪಿ ಮೃತ್ಯವೇ. ಇದು ಕವಿ ಹೇಳುವಂತಹ ವಿಚಾರ, ಅವನು ಕೊಡುವಂತಹ ಸಂದೇಶ ಏನು? ಅನಿಷ್ಟಾದಿಷ್ಟಲಾಭೇಪಿ ನಗತಿರ್ಜಾಯತೆ ಶುಭ. ಅನಿಷ್ಟ ಮಾರ್ಗದಿಂದ ನಮಗೆ ಬೇಕಾದಂತಹ ಪದಾರ್ಥಗಳು, ಇಷ್ಟ ಪದಾರ್ಥಗಳು ಸಿಕ್ಕರೂ ಕೂಡ ಅದರಿಂದ ಒಳ್ಳೇದಾಗುವುದಿಲ್ಲ. ಈಗ ಉದಾಹರಣೆಗೆ ವಾಮ ಮಾರ್ಗದಿಂದ ಹಣ ಮಾಡ್ಬೋದು, ಆದ್ರೆ ವಾಮ ಮಾರ್ಗದಿಂದ ಮಾಡಿದಂತಹ ಹಣ ನಮಗೆ ನೆಮ್ಮದಿಯನ್ನು, ಸುಖವನ್ನು ಕೊಡುವುದಿಲ್ಲ. ಅನಿಷ್ಟಾತ್ ಇಷ್ಟಲಾಭೇ ಅಪಿ, ವಾಮ ಮಾರ್ಗದಿಂದ ನಮಗ್ ಬೇಕಾದಂಥದ್ದು ಸಿಕ್ಕರೂ ಕೂಡ ನ ಗತಿ ಜಾಯತೆ ಶುಭ, ಅದರಿಂದ ಒಳ್ಳೆಯ ವಿಚಾರಗಳು ಅಥವಾ ಒಳ್ಳೆಯ ಸಂಗತಿಗಳು ನಮಗೆ ಸಂಭವಿಸುವುದಿಲ್ಲ. ನ ಗತಿ ಜಾಯತೆ ಶುಭ ಯತ್ರಾಸ್ತೆ ವಿಷ ಸಂಸರ್ಗ ಅಮೃತಂ ತದಪಿ ಮೃತ್ಯುವೆ. ಈ ಉದಾಹರಣೆಗೆ ಒಂದು ಪಾತ್ರೆಯಲ್ಲಿ ಒಳ್ಳೆಯ ಘಮ ಘಮ ಅಂತ ಅನಿಸುವಂತಹ ನಮಗಿಷ್ಟವಾದ ಪಾಯಸ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಅಂತಹ ಪಾಯಸದಲ್ಲಿ ಒಂದೇ ಒಂದು ಚಮಚ ವಿಷ ಸೇರಿಸಿದ್ರೆ ಆ ಇಡೀ ಪಾಯಸವು ನಮಗೆ ಸ್ವೀಕಾರಾರ್ಹವೋ ಅಥವಾ ತ್ಯಾಜ್ಯವೋ, ಅದನ್ನ ನಾವು ಸ್ವೀಕರಿಸ್ತೀವೋ ಅಥವಾ ತ್ಯಜಿಸ್ತೀವೋ. ಯತ್ರಾಸ್ತೆ ವಿಷ ಸಂಸರ್ಗ, ವಿಷ ಕೇವಲ ಒಂದು ಚಮಚ ಮಾತ್ರ ಇದೆ, 99% ಪಾಯಸ ಇದೆ ಸರ್, ಆದ್ರಿಂದ ನಾವು ಪಾಯಸವನ್ನು ಕುಡಿತೀವಿ ಅಂತ ಹೇಳ್ತೀವ, ಅಥವಾ
ವಿಷ ಇದೆ ಆದ್ರಿಂದ ನಾವು ಪಾಯಸವನ್ನ ತ್ಯಜಿಸ್ತೀವಿ ಅಂತ ಹೇಳ್ತೀವಿ. ನಾವು ಅಂತಹ ಪದಾರ್ಥವನ್ನು ಸ್ವೀಕರಿಸುವುದಿಲ್ಲ. ಅದೇ ತರನೇ ದುರ್ಮಾರ್ಗದಿಂದ ನಮಗೆ ಸಿಕ್ಕುವಂತಹ ಶ್ರೇಯಸ್ಸು ಅಥವಾ ಹಣ, ಕೀರ್ತಿ, ಯಶಸ್ಸು ಇವ್ಯಾವೂ ಕೂಡ ನಮಗೆ ಸದ್ಗತಿಯನ್ನ, ಒಳ್ಳೆಯದನ್ನ ಉಂಟು ಮಾಡುವುದಿಲ್ಲ. ಕಿಂತು ಸರ್ವತ್ರ ಅರ್ಥಾರ್ಜನೆ ಪ್ರವೃತ್ತಿ ಸಂದೇಹ ಏವ. ಇಷ್ಟೊತ್ತು ಒಂದು ಮನಸ್ಸು ಈ ತರ ಹೇಳ್ತಾ ಇದ್ರೆ ಮತ್ತೊಂದು ಮನಸ್ಸು ಏನು ಹೇಳುತ್ತೆ, ಸರ್ವತ್ರ ಅರ್ಥಾರ್ಜನೆ ಪ್ರವೃತ್ತಿ ಸಂದೇಹ ಏವ. ಎಲ್ಲ ಕಡೆ ಹಣ ಮಾಡುವಂತಹ ಸಂದರ್ಭದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು, ಸವಾಲುಗಳು ಇದ್ದೇ ಇರುತ್ತೆ. ಇಟ್ ಈಸ್ ನಾಟ್ ದ ಬೆಡ್ ಆಫ್ ರೋಸಸ್. ವಿ ಹ್ಯಾವ್ ಟು ಸ್ಟ್ರಗಲ್, ಫೈಟ್ ಅಂಡ್ ಪ್ರೂವ್ ಅವರ್ ಮೆಟಲ್. ನಮ್ಮ ಸಾಮರ್ಥ್ಯವನ್ನು ನಾವು ತೋರಿಸ್ಬೇಕಾಗತ್ತೆ, ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಆದ್ರಿಂದ ನಥಿಂಗ್ ಕಮ್ಸ್ ಫ್ರೀ ಆಫ್ ಕಾಸ್ಟ್, ಫ್ರೀ ಆಫ್ ಟ್ರಬಲ್ಸ್. ಸೊ ಒನ್ ಶುಡ್ ಫೇಸ್ ದ ಪ್ರಾಬ್ಲಮ್ಸ್ ಇನ್ ಆರ್ಡರ್ ಟು ಗೆಟ್ ದ ಫ್ರೂಟ್ಸ್ ಅಂತ ಹೇಳಿ ಮತ್ತೊಂದು ಮನಸ್ಸು ಹೇಳ್ತಾ ಇದೆ. ತಥಾಚ ಉಕ್ತಂ ನ ಸಂಶಯಂ ಅನಾರುಹ್ಯ ನರೋ ಭದ್ರಾಣಿ ಪಶ್ಯತಿ ಸಂಶಯಂ ಪುನರಾರುಹ್ಯ ಯದಿ ಜೀವತಿ ಪಶ್ಯತಿ. ನ ಸಂಶಯಂ ಅನಾರುಹ್ಯ ನರೋ ಭದ್ರಾಣಿ ಪಶ್ಯತಿ. ಸಂಶಯವನ್ನ ಮಾಡಿಕೊಂಡೇ ಇದ್ರೆ ನಾವು ಯಾವುದೇ ಯಶಸ್ಸನ್ನ, ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಂಶಯಂ ಪುನರಾರುಹ್ಯ ಯದಿ ಜೀವತಿ ಸಜೀವತಿ. ನಾವು ಸಂಶಯವನ್ನ ಮೀರಿ ಹೋದ್ರೆ, ಒಂದು ದೃಢ ವಿಶ್ವಾಸದಿಂದ ಹೆಜ್ಜೆ ಹಿಡ್ತಾ ಹೋದ್ರೆ ಆಗ ನಮಗೆ ಯಶಸ್ಸು ಸಾಧ್ಯ. ಈಗ ಒಂದು ಲೌಕಿಕ ಉದಾಹರಣೆ ಕೊಡೋದಾದ್ರೆ, ದಿನದಲ್ಲಿ ಅನೇಕ ಆಕ್ಸಿಡೆಂಟ್ಸ್ ನಡೆಯುತ್ತೆ. ಅನೇಕರು ರಸ್ತೆಯಲ್ಲಿಯೇ ತಮ್ಮ ಪ್ರಾಣಗಳನ್ನು ಬಿಡ್ತಾರೆ. ಹಾಗಂತ ನಾವು ರಸ್ತೆಯನ್ನೇ ಪ್ರವೇಶ ಮಾಡುವುದಿಲ್ಲ ಅಂದ್ರೆ ಆಗ್ತದಾ? ಇಲ್ಲ. ನಮ್ಮ ಎಚ್ಚರಿಕೆಯಿಂದ ನಾವು ಹೋಗ್ಬೇಕು. ಅದೇ ರೀತಿ ಸಂಶಯವು ನಮ್ಮ ದೃಢ ನಿಶ್ಚಯಕ್ಕೆ ಅಡ್ಡಿಗಲ್ಲಾಗಬಾರ್ದು, ಬದಲಾಗಿ ವಿಶ್ವಾಸದಿಂದ ನಾವು ಮುನ್ನುಗ್ಗಬೇಕು ಅಂತ ಹೇಳಿ ಇನ್ನೊಂದು ಮನಸ್ಸು ಹೇಳ್ತಾ ಇದೆ. ತನ್ನಿರೂಪಯಾಮಿ ತಾವತ್ ಪ್ರಕಾಶಂ ಬ್ರೂತೆ. ಸರಿ, ಏನಾಗುತ್ತೋ ಆಗ್ಲಿ, ಒಂದ್ಸಲ ಮಾತಾಡಿ ನೋಡೋಣ ಈ ಹುಲಿಯ ಜೊತೆ ಅಂತೇಳಿ ಅವನು ದಾರಿ ಹೋಗ ಏನ್ ಮಾಡ್ತಾನೆ, ಮಾತಿಗೆ ಆ ಹುಲಿಯನ್ನ ಕರೀತಾನೆ. ಪ್ರಕಾಶಂ ಬ್ರೂತೆ. ಇಷ್ಟೊತ್ತು ಮನಸ್ಸಿನಲ್ಲಿ ಈ ಎರಡೂ ತರದ ಯೋಚನೆಗಳನ್ನು ಮಾಡ್ದ. ಕೆಲವೊಂದ್ಸಲ ನಾವು ಸಮಸ್ಯೆಗಳನ್ನು ಎದುರಿಸಬೇಕು, ಎದುರಿಸಿದ ನಂತರವೇ ನಮಗ್ ಫಲ ಸಿಗ್ತದೆ ಅಂತ ಹೇಳಿ ಅದೊಂದು. ಇನ್ನೊಂದು ಕಡೆ ದುರ್ಮಾರ್ಗದಿಂದ ನಮಗೆ ಹಣ ಸಿಕ್ಕರೆ ಅದು ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ, ಆದ್ದರಿಂದ ದುರ್ಮಾರ್ಗವನ್ನ ಆಶ್ರಯಿಸಬಾರ್ದು. ಈ ತರದ ಎರಡೂ ಮನಸ್ಸುಗಳು ತಾಕಲಾಟ ಮಾಡ್ತಾ ಇದೆ. ದೇ ಆರ್ ಆನ್ ಲಾಗರ್ ಹೆಡ್ಸ್. ಬೋತ್ ದ ಲಾಜಿಕ್ಸ್ ಆರ್ ಆನ್ ಲಾಗರ್ ಹೆಡ್ಸ್ ವಿತ್ ಈಚ್ ಅದರ್. ಪ್ರಕಾಶಂ ಬ್ರೂತೆ ಕುತ್ರ ತವ ಕಂಕಣಂ. ಈಗ ಈ ದಾರಿ ಹೋಕ ಮತ್ತು ಆ ಮುದಿ ಹುಲಿ ಇವರಿಬ್ಬರ ಮಧ್ಯೆ ಸಂವಾದ. ಕುತ್ರ ತವ ಕಂಕಣಂ, ಎಲ್ಲಿ ನಿನ್ನ ಚಿನ್ನದ ಬಳೆ ಅಂತ ಆ ಮುದಿ ಹುಲಿಯನ್ನ ಕೇಳ್ತಾನೆ. ವ್ಯಾಘ್ರಹ ಹಸ್ತಂ ಪ್ರಸಾರ್ಯ ದರ್ಶಯ. ಆ ಹುಲಿ ಏನ್ ಮಾಡುತ್ತೆ, ತನ್ನ ಕೈಯಲ್ಲಿ ಇಟ್ಕೊಂಡಿದ್ದ ಆ ಚಿನ್ನದ ಬಳೆಯನ್ನ ಅಥವಾ ಆ ಕಡಕ ಅಂತ ಕರೀತಾರಲ್ಲ ಅದನ್ನ ತೋರಿಸುತ್ತೆ. ಪಾಂಥ ಅವದತ್ ಕಥಂ ಮಾರಾತ್ಮಕೆ ತ್ವಯಿ ವಿಶ್ವಾಸ. ಅದ್ರ ಲೋಕದಲ್ಲಿ ನೀನು ಬೇರೆಯವರ ಜೀವ ಹರಣ ಮಾಡಿಯೇ ಪ್ರಸಿದ್ಧಿಯಾಗಿದೆಯಾ, ನಿನ್ ಬಗ್ಗೆ ಹೇಗೆ ವಿಶ್ವಾಸ ಇಡುದು ಅಂತ ಕೇಳ್ತಾನೆ. ವ್ಯಾಘ್ರಹ ಉವಾಚ ಶೃಣುರೇ ಪಾಂಥ ಪ್ರಾಗೇವ ಯೌವನ ದಶಾಯಾಮ್ ಅತಿ ದುರ್ವೃತ್ತ ಆಸಂ. ಸ್ವಲ್ಪ ನೀನ್ ನನ್ನ ಬಗ್ಗೆ ಕೇಳಿ ತಿಳ್ಕೋಬೇಕು. ನೀನು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೇಳ್ತೇನೆ, ಸಾವಧಾನ ಚಿತ್ತದಿಂದ ಕೇಳು ಅಂತ ಹೇಳುತ್ತೆ. ಏನು ಫ್ಲಾಶ್ ಬ್ಯಾಕು? ಪ್ರಾಗೇವ ಯೌವನ ದಶಾಯಾಮ್ ಅತಿ ದುರ್ವೃತ್ತ ಆಸಂ.
ನಾನು ಯೌವನ ಕಾಲದಲ್ಲಿ ತುಂಬಾ ದುಷ್ಟನಾಗಿದ್ದೆ. ಅನೇಕ ಗೋಮಾನುಷಾಣಾಂ ವಧಾತ್ ಮೇ ಪುತ್ರಾಹ ದಾರಾಶ್ಚ ಮೃತಾಹ. ನನ್ನ ದುರ್ವೃತ್ತಿಯಿಂದ ದುರ್ವರ್ತನೆಯಿಂದ ಗೋವುಗಳು, ಮನುಷ್ಯರು ಇವ್ರನ್ನೆಲ್ಲ ನಾನು ಸಂಹಾರ ಮಾಡಿದ್ದೇನೆ, ಅವರನ್ನ ಭಕ್ಷಿಸಿ ಆನಂದ ಪಟ್ಟಿದ್ದೇನೆ. ಅದರ ಪರಿಣಾಮ ಏನಾಯ್ತು ಅಂದ್ರೆ ನನ್ನ ಸಂತತಿಯು, ನನ್ನ ಮಕ್ಕಳು, ಹಾಗೆ ನನ್ನ ಪತ್ನಿ ಇವರೆಲ್ಲರೂ ಕೂಡ ನನ್ನಿಂದ ದೂರ ಆಗಿದ್ದಾರೆ. ಅಂದ್ರೆ ಅವರೆಲ್ಲರೂ ಕೂಡ ಮರಣವನ್ನು ಹೊಂದಿದ್ದಾರೆ. ವಂಶಹೀನಶ್ಚ ಅಹಂ. ಈಗ ನನಗೆ ಯಾರೂ ಇಲ್ಲ, ಹೆಂಡತಿ ಮಕ್ಕಳು ಸಂಸಾರ ಯಾವುದೂ ಇಲ್ಲ, ನಾನು ಏಕಾಂಗಿ ಆಗಿದ್ದೇನೆ ನನ್ನ ಒಂದು ದುರ್ವರ್ತನೆಯ ಪರಿಣಾಮದಿಂದ. ತತಃ ಕೇನಚಿತ್ ಧಾರ್ಮಿಕೇಣ ಅಹಂ ಆದಿಷ್ಟ. ಆಗ ತಮ್ಮಂತೆ ಒಬ್ಬರು ಸಾಧಕರು, ಸಜ್ಜನರು, ಧಾರ್ಮಿಕರು ನನಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಏನ್ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ, ದಾನ ಧರ್ಮಾಧಿಕಂ ಚರತು ಭವಾನ್. ಇನ್ನೊಂದ್ ಸ್ವಲ್ಪ ದಾನ ಧರ್ಮ ಮಾಡಪ್ಪ, ಅದರಿಂದ ನಿನ್ನ ಪಾಪ ಕಮ್ಮಿ ಆಗುತ್ತೆ ಅಂತೇಳಿ ತಮ್ಮಂತಹ ಹಿರಿಯರು ಒಂದು ಸಲಹೆ ಕೊಟ್ಟಿದ್ದಾರೆ. ತದುಪದೇಶಾತ್ ಇದಾನೀಂ ಅಹಂ ಸ್ನಾನಶೀಲಃ ದಾತಾ ವೃದ್ಧಃ ಗಲಿತ ನಖದಂತಹ ಕಥಂ ನ ವಿಶ್ವಾಸ ಭೂಮಿ. ಅವರ ಮಾತನ್ನ ಶಿರಸಾವಹಿಸಿ ನಾನೇನ್ ಮಾಡ್ತಿದ್ದೇನೆ, ಪ್ರತಿನಿತ್ಯ ಸ್ನಾನ ಮಾಡ್ತೇನೆ. ಸ್ನಾನದ ನಂತರ ಯಾವುದಾದ್ರೂ ಒಬ್ಬ ಸಜ್ಜನನಿಗೆ ನನ್ನ ಕೈಯಲ್ಲಿ ಏನಿದೆಯೋ ಅದನ್ನ ದಾನ ಮಾಡ್ತೇನೆ. ಮತ್ತು ಈ ವಾರ್ಧಕ್ಯದಲ್ಲಿ, ಈ ಹಣ್ಣು ಮುದುಕನಾಗಿರುವಂತಹ ನಾನು, ವೃದ್ಧ ಹುಲಿ, ನಖವೂ ಇಲ್ಲ, ಯಾವುದೇ ಉಗುರಿನ ಬಲ ಇಲ್ಲ, ಹಲ್ಲುಗಳು ಕೂಡ ಬಿದ್ದು ಹೋಗಿವೆ. ಇಂತಹ ವೃದ್ಧ ಹುಲಿಯು ವಿಶ್ವಾಸಕ್ಕೆ ಅರ್ಹ ಅಲ್ಲವಾ ಅಂತ ಕೇಳ್ತಾನೆ. ಯಾವುದು? ಆ ಹುಲಿ ಈ ದಾರಿ ಹೋಕನನ್ನ ಕೇಳುತ್ತೆ. ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ವೈಟ್ ಹೇರ್ಸ್ ಆರ್ ರೆಸ್ಪೆಕ್ಟೆಡ್, ಬ್ಲ್ಯಾಕ್ ಹೇರ್ಸ್ ಆರ್ ಸಸ್ಪೆಕ್ಟೆಡ್ ಅಂತ. ಅಂದ್ರೆ ವೃದ್ಧರು, ವೈಟ್ ಹೇರ್ಸ್ ಅಂದ್ರೆ ಇಲ್ಲಿ ತುಂಬಾ ವೃದ್ಧರು ಅಂತ ಅರ್ಥ. ಆ ವೃದ್ಧರನ್ನ ಜನ ತುಂಬಾ ಗೌರವದಿಂದ ಕಾಣ್ತಾರೆ, ಆದ್ರೆ ಯುವಕರನ್ನ ಸಂಶಯದ ಕಣ್ಣಿನಿಂದ ನೋಡ್ತಾರೆ ಅಂತ ಹೇಳಿ ಅದೊಂದು ಲೌಕಿಕವಾದಂತಹ ಮಾತು. ಸೊ ಇಲ್ಲಿ ಈ ಹುಲಿ ಆ ಮಾತನ್ನ ಹೇಳಿ, ನಾವು ಇವತ್ತಿನ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಇವತ್ತು ಅಲ್ಪಾರಂಭ ಕ್ಷೇಮಕರ ಸ್ವಲ್ಪವೇ ನಾವು ಚರ್ಚೆ ಮಾಡಿದ್ದೇವೆ. ಮುಂದಿನ ಕ್ಲಾಸಿನಲ್ಲಿ ಇನ್ನೂ ವಿಸ್ತಾರ ಚರ್ಚೆ ಮಾಡೋಣ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆ, ಸಲಹೆ, ಯಾವುದೇ ವಿಚಾರ ಇದ್ರು ತಿಳಿಸ್ಬೋದು. ಫೈನ್. ಹಾಗಾದ್ರೆ ಯಾವುದು ವಿಚಾರ ಇಲ್ಲ ಅಂತ ಕಾಣ್ತದೆ. ಮುಂದಿನ ವಾರವೂ ನಾವು ಝೂಮ್ ನಲ್ಲಿ ಮುಂದುವರಿಯೋಣ. ಅಷ್ಟರೊಳಗೆ ಯೂನಿವರ್ಸಿಟಿಯಿಂದ ಯಾವುದೇ ಮಾರ್ಗದರ್ಶನ ಸೂಚನೆಗಳು ಬಂದ್ರೆ ತದನಂತರ ನಿಮ್ಗೆ ವಾಟ್ಸಪ್ ನಲ್ಲಿ ಮುಂದಿನ ಕ್ಲಾಸ್ನ ಪರಿವರ್ತನೆ ಇದ್ರೆ ತಿಳಿಸ್ತೇನೆ. ಇಲ್ಲ ಅಂದ್ರೆ ಇದೇ ID ಮತ್ತು ಪಾಸ್ವರ್ಡ್ ನಲ್ಲಿ ಬಂದು ಸೇರ್ಕೊಳ್ಳೋಣ. ಧನ್ಯವಾದ. ನಮಸ್ತೆ. ಥ್ಯಾಂಕ್ ಯು ಸರ್. ಧನ್ಯವಾದ.